ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಆತ್ಮೀಯ ಸ್ವಾಗತ. ದಿನಾಂಕ 15/11/2025 ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KE ಅವರು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಖಾಲಿ ಇರುವ ತಾಂತ್ರಿಕ ಮತ್ತು ತಾಂತ್ರಿಕೇತರ ಹುದ್ದೆಗಳಿಗೆ ಗ್ರೂಪ್ B ಮತ್ತು ಗ್ರೂಪ್ C ಹುದ್ದೆಗಳಿಗೆ ಒಂದು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅಧಿಸೂಚನೆ ಹೊರಡಿಸಿರ್ತಾರೆ. ಯಾವೆಲ್ಲ ಹುದ್ದೆಗಳು ಅಂತ ನೋಡೋದಾದರೆ, ತಾಂತ್ರಿಕ ಹುದ್ದೆಗಳು ಗ್ರೂಪ್ B ಪೋಸ್ಟ್ ಕೂಡ ಕಾಲ್ ಮಾಡಿದ್ದಾರೆ. ಇದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಯಾರ್ಯಾರು BE ಇನ್ ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸಲ್ಲಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿರ್ತೀರ ಅಂಥವ್ರಿಗೆ ಇದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಮತ್ತು ಡಿಪ್ಲೊಮೊ 3 years ಡಿಪ್ಲೊಮೊ ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಮಾಡಿರೋಂಥವ್ರಿಗೂ ಇಲ್ಲಿ ಆಪರ್ಚುನಿಟೀಸ್ ಇದ್ದಾವೆ. ನಾನ್ ಟೆಕ್ನಿಕಲ್ ನೋಡೋದಾದರೆ ಸಹಾಯಕ, ಕಿರಿಯ ಸಹಾಯಕ ಮತ್ತು ಮಾಪನ ಓದುಗ, 2ನೇ ದರ್ಜೆ ಉಗ್ರಾಣ ಪಾಲಕ, ಇದು ನಾನ್ ಟೆಕ್ನಿಕಲ್ ಗ್ರೂಪ್ C ಹುದ್ದೆಗಳಾಗಿರುತ್ತೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 15ನೇ ತಾರೀಕಿಂದಲೇ ಡೇಟ್ ಕೊಟ್ಟಿದ್ದಾರೆ. 15ರಿಂದ 25ವರೆಗೂ 25ನೇ ತಾರೀಕುವರೆಗೂ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಮೂಲಕ ಈ ಹಿಂದೆ ಕೂಡ 5-6 ಇಲಾಖೆಗಳಿಗೆ, ನಿಗಮ ಇಲಾಖೆಗಳಿಗೂ KE ಅಧಿಸೂಚನೆ ಹೊರಡಿಸಿತ್ತು. 14ನೇ ತಾರೀಕು 14/11/25ಕ್ಕೆ ಮುಕ್ತಾಯಗೊಂಡಿತ್ತು ಅವಧಿ. ಆದರೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಖಾಲಿ ಇರೋ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿರೋದ್ರಿಂದ ಎಲ್ಲ ಬೇರೆ ಇಲಾಖೆಗಳು ಸೇರಿದಂತೆ 25ನೇ ತಾರೀಕುವರೆಗೂ ಮತ್ತೆ ಅರ್ಜಿ ಸಲ್ಲಿಸಲು ಅವಧಿಯನ್ನು ವಿಸ್ತರಣೆ ಮಾಡಿದ್ದಾರೆ KE ಅವರು. ಯಾರ್ಯಾರು ಸತಿ ಅರ್ಜಿ ಸಲ್ಲಿಸಲು ಅವಕಾಶ ವಂಚಿತರಾಗಿರ್ತಾರೆ ಸಮಯದ ಅಭಾವದಿಂದ, ಅಂಥವರು ಮತ್ತೊಮ್ಮೆ ಎಲ್ಲ ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ. ಬೆಂಗಳೂರು ನೀರು ಸರಬರಾಜು ಒಳಚರಂಡಿ ಮಂಡಳಿ ಸೇರಿದಂತೆ ಬೇರೆ ಇನ್ನಿತರ APMC ಆಗಿರ್ಬೋದು, BDA ಆಗಿರ್ಬೋದು, ರಾಜೀವ್ ಗಾಂಧಿ ಹೆಲ್ತ್ ಇನ್ಸ್ಟಿಟ್ಯೂಷನ್ ಅದಾಗಿರ್ಬೋದು, ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಆಗಿರ್ಬೋದು, ಅವ್ರು ಯಾವ್ದು ಕಾಲ್ ಮಾಡಿದ್ರು ಅದೆಲ್ಲದಕ್ಕೂ ಮತ್ತೆ ಅರ್ಜಿ ಸಲ್ಲಿಸೋಕೆ 25ನೇ ತಾರೀಕುವರೆಗೂ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಖಂಡಿತ ಈ ಅವಕಾಶನ ಉಪಯೋಗಿಸ್ಕೊಂಡು, ಬಹುಶಃ ಇದು ಕೊನೆಯ ಅವಧಿ ವಿಸ್ತರಣೆ ಖಂಡಿತ ಮಾಡಲ್ಲ. ಯಾರ್ಯಾರು ಅರ್ಜಿ ಸಲ್ಲಿಸಿರೋದಿಲ್ಲ ದಯವಿಟ್ಟು ಅರ್ಜಿನ ಆದಷ್ಟು ಬೇಗ ಸಲ್ಲಿಸಿ. ಮತ್ತು ಇದರಲ್ಲಿ ಪ್ರಮುಖವಾಗಿ ನಾವು ಇದರಲ್ಲಿ ಗಮನಿಸಬೇಕಾಗಿರೋ ಈ ಅಧಿಸೂಚನೆಯಲ್ಲಿ ಏನಂದರೆ, ಕಂಪ್ಯೂಟರ್ ನಾಲೆಡ್ಜ್ ಸಂಬಂಧಪಟ್ಟಂತೆ ಮುಂಚೆ ಎಲ್ಲ ಏನು ಹೇಳಿದ್ರು, ಕಂಪ್ಯೂಟರ್ ನಾಲೆಡ್ಜ್ ಅಂತ ಮಾತ್ರ ಮೆನ್ಷನ್ ಮಾಡ್ತಾಯಿದ್ರು ಅಷ್ಟೇ. ಡಿಗ್ರಿ ವಿತ್ ಕಂಪ್ಯೂಟರ್ ನಾಲೆಡ್ಜ್, PUC ವಿತ್ ಕಂಪ್ಯೂಟರ್ ನಾಲೆಡ್ಜ್ ಅಂತ. ಆದರೆ ಇಲ್ಲಿ ನೀವು ನೋಡೋದಾದರೆ ಗ್ರೂಪ್ B ಟೆಕ್ನಿಕಲ್ ಪೋಸ್ಟ್ಸ್ಗೆ ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ ಏನು ಕಂಡೀಷನ್ ಹಾಕಿದ್ದಾರೆ ಅಂತ ನೀವು ನೋಡೋದಾದರೆ 6 months ಡ್ಯೂರೇಷನ್ ಕೋರ್ಸ್ ಅಂತ ಹೇಳಿದ್ದಾರೆ. ಡಿಪ್ಲೊಮೊ ಟೆಕ್ನಿಕಲ್ ಅವ್ರಿಗೂ 6 months ಡ್ಯೂರೇಷನ್ ಕೋರ್ಸ್ ಅಂತ ಹೇಳಿದ್ದಾರೆ. ಆದರೆ ಯಾರೆಲ್ಲ ವಿದ್ಯಾರ್ಥಿಗಳು ತಾವು ತಮ್ಮ ಒಂದು ಸಬ್ಜೆಕ್ಟ್ಸಲ್ಲಿ ಕಂಪ್ಯೂಟರ್ ಸೈನ್ಸನ್ನು ಒಂದು ವಿಷಯವನ್ನಾಗಿ ಓದಿರ್ತೀರ ಅಂಥವ್ರಿಗೆ ಇದು ಅಪ್ಲಿಕೇಬಲ್ ಆಗಲ್ಲ. ಅವ್ರಿಗೆ ತತ್ಸಮಾನ ಅಂತ ಪರಿಗಣಿಸುತ್ತಾರೆ ಅಂತ ಹೇಳಿ ಸೂಚನೆಯಲ್ಲಿ ಸವಿವರವಾಗಿ KE ಅವರು ನಮೂದಿಸಿದ್ದಾರೆ. ನೋಡಿ, ಅಧಿಸೂಚನೆ ಉಲ್ಲೇಖ ಇದೆ, ಸ್ಪಷ್ಟವಾಗಿದೆ. ಯಾರೆಲ್ಲ ಕಂಪ್ಯೂಟರ್ ಸೈನ್ಸ್ನ ಒಂದು ವಿಷಯವಾಗಿ ಓದಿರ್ತೀರ, ಡಿಪ್ಲೊಮೊ ಅಥವಾ ಇಂಜಿನಿಯರಿಂಗ್ ಅವರು, ಅಂಥವ್ರಿಗೆ ಈ ಸಮಸ್ಯೆ ಬರೋದಿಲ್ಲ. 1 year ಕಂಪ್ಯೂಟರ್ ಕೋರ್ಸ್, 6 months ಕಂಪ್ಯೂಟರ್ ಕೋರ್ಸ್ ಅನ್ನೋದನ್ನು ಸಮಸ್ಯೆ ಬರೋದಿಲ್ಲ ಅವ್ರಿಗೆ. ಆದರೆ ನಾನ್ ಟೆಕ್ನಿಕಲ್ ಸಹಾಯಕ, ಕಿರಿಯ ಸಹಾಯಕ, ಮಾಪನ ಓದುಗ, 2ನೇ ದರ್ಜೆ ಉಗ್ರಾಣ ಪಾಲಕ ಇವ್ರಿಗೂ ಕೂಡ ಕೆಲವು ಕಂಪ್ಯೂಟರ್ ಕಂಡೀಷನ್ಸ್ ಹಾಕಿದ್ದಾರೆ. ಸಹಾಯಕ ಪೋಸ್ಟ್ ನೋಡೋದಾದರೆ 1 year ಡ್ಯೂರೇಷನ್ ಕೋರ್ಸ್ ಇನ್ ಕಂಪ್ಯೂಟರ್ ಬೇಸಿಕ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಡಿಗ್ರಿ ಮೇಲೆ ನೀವು ಹಾಕೋದಾದರೆ ಎನಿ ಡಿಗ್ರಿ ಇನ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ 1 year ಡ್ಯೂರೇಷನ್ ಕೋರ್ಸ್ ಇನ್ ಕಂಪ್ಯೂಟರ್ ಬೇಸಿಕ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಕಿರಿಯ ಸಹಾಯಕರಿಗೆ ನೋಡೋದಾದರೆ PUC ಈಕ್ವಿವೆಲೆಂಟ್ ವಿತ್ 1 year ಡ್ಯೂರೇಷನ್ ಕೋರ್ಸ್, ಮತ್ತೆ 1 ವರ್ಷ ಡ್ಯೂರೇಷನ್ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು PUCಯಲ್ಲಿ ಓದಿರೋ ಅಂಥವರು. ಮಾಪನ ಓದುಗ ಅವರು 6 months ಡ್ಯೂರೇಷನ್ ಕಂಪ್ಯೂಟರ್ ಕೋರ್ಸನ್ನು ಮಾಡಿರಬೇಕು. 2ನೇ ದರ್ಜೆ ಉಗ್ರಾಣ ಪಾಲಕ ಗ್ರೂಪ್ C ಅವರು 1 year ಡ್ಯೂರೇಷನ್ ಇರೋಂಥ ಕಂಪ್ಯೂಟರ್ ಕೋರ್ಸ್ನ ಮಾಡಿರಬೇಕು. ಸೊ ಆದ್ದರಿಂದ ಇದು ಸ್ವಲ್ಪ ಎಲ್ಲ ಕಷ್ಟ ಆಗಬಹುದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಎಲ್ಲರೂ ಕಾಮನಾಗಿ 3 months ಕಂಪ್ಯೂಟರ್ ಕೋರ್ಸನ್ನೇ ಮಾಡಿರ್ತಾರೆ. 6 months 1 year ಕಂಪ್ಯೂಟರ್ ಕೋರ್ಸು
ಮಾಡಿರೋದಿಲ್ಲ. ಆದ್ದರಿಂದ ಎಲ್ಲೋ ಒಂದು ಕಡೆ ಇದು ಹಲವು ಜನಕ್ಕೆ ಸಮಸ್ಯೆಯನ್ನು ತರಬಹುದಾದಂಥ ವಿಷಯ ಆಗಿರುತ್ತೆ. KE ಅವರು ಯಾಕೆ ಈ ಥರ ಸೆಷನ್ ಹೊಡಿಸೋರು ಗೊತ್ತಾಗ್ತಿಲ್ಲ. ಮೊದಲೆಲ್ಲ 6 months 1 year ಅಂತ ಕೇಳ್ತಾ ಇರಲಿಲ್ಲ, ವಿತ್ ಕಂಪ್ಯೂಟರ್ ನಾಲೆಜ್ ಅಂತ ಮಾತ್ರನೇ ಕೇಳ್ತಾ ಇದ್ದರು. ಸೂಚನೆಯಲ್ಲಿ ಕೂಡ ಸ್ಪಷ್ಟವಾಗಿ ನಮೂದಿಸಿದ್ದಾರೆ KE ಅವರು. ತಾಂತ್ರಿಕ ಹುದ್ದೆಯಲ್ಲಿ ಯಾರ್ಯಾರು ಇರ್ತಾರೆ ಅವಂಥವರು ಕಂಪ್ಯೂಟರ್ ಸಾಕ್ಷರತೆಗಾಗಿ ಇಂಜಿನಿಯರ್ ಡಿಪ್ಲೊಮೊದಲ್ಲಿ ಒಂದು ವಿಷಯ ಅಭ್ಯಾಸ ಮಾಡಿದರೆ ಅದನ್ನು ತತ್ಸಮಾನ ವಿದ್ಯಾರ್ಹತೆ ಅಂತ ಪರಿಗಣಿಸಲಾಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಅರ್ಹತಾ ಪರೀಕ್ಷೆಯಲ್ಲಿ ಒಟ್ಟಾರೆ ಕನಿಷ್ಠ 50 ಅಂಕ ಗಳಿಸಿದರೆ ಮಾತ್ರನೇ ಅರ್ಹತೆ ಇದೆ ಅಂತ ಹೇಳಿದ್ದಾರೆ. ನಿಮ್ಮ ಎಕ್ಸಾಮ್ಸಲ್ಲಿ ನೀವು ನಿಮ್ಮ ಅಕಾಡೆಮಿಕ್ಸಲ್ಲಿ 50% ಮೇಲೆ ಇರಬೇಕು ಅಗ್ರಿಗೇಟ್ ಅಂತ ಹೇಳಿದ್ದಾರೆ. ಇದು ಕೂಡ ಒಂದು ಹೊಸ ಕಂಡೀಷನ್ ಅಂತಲೇ ಹೇಳಬಹುದು. ಸೊ ಅರ್ಜಿ ಸಲ್ಲಿಸೋಕ್ಕೆ ಸಮಯ ಪ್ರಾರಂಭ ಆಗಿದೆ. ಮುಕ್ತಾಯ ದಿನಾಂಕ 25. ಇದೊಂದೇ ಇಲ್ಲ ಹುದ್ದೆಗಲ್ಲ, ಬೇರೆ ಎಲ್ಲ ಅಧಿಸೂಚನೆ KE ರೀಸೆಂಟಾಗಿ ಏನು ಹೊಡಿಸಿತ್ತು. ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಆಗಿರ್ಬೋದು, BD ಎಲ್ಲದೂ ಸೇರಿ 25ನೇ ತಾರೀಕು ಅವಧಿ ವಿಸ್ತರಣೆ ಆಗಿದೆ. ಇದರಿಂದ 25ನೇ ತಾರೀಕುವರೆಗೂ ಅವಕಾಶ ಇರುತ್ತೆ. ಯಾರೆಲ್ಲ ಎಲಿಜಿಬಲ್ ಇರ್ತೀರೋ ಅಂಥವರೆಲ್ಲರೂ ಈ ಕೂಡಲೇ ಅರ್ಜಿ ಸಲ್ಲಿಸೋಕೆ ಪ್ರಾರಂಭಿಸಿ. ಯಾಕಂದರೆ ಕೊನೆ ಮೂಮೆಂಟಲ್ಲಿ ಅದು ಸರ್ವರ್ ತುಂಬ ಬ್ಯುಸಿ ಬರ್ತಾಯಿದೆ, ಆಗೋದಿಲ್ಲ, ಕಷ್ಟ ಆಗುತ್ತೆ. ಫೀಸ್ ಪೇಮೆಂಟ್ ಕೂಡ ಅಷ್ಟೇ. ಸೊ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಈ ವಿಷಯ ಗೊತ್ತಿಲ್ಲ, ದಯವಿಟ್ಟು ಇದನ್ನು ಶೇರ್ ಮಾಡಿ. ಇಷ್ಟ ಆದರೆ ಉದ್ಯೋಗ ವಾರ್ತೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ.